ಕೊನೆಯಲ್ಲಿ ನಿಮ್ಮ ಕಾಲುಗಳಲ್ಲಿ ಭಾರ ಅಂತ ಏನಾದರೂ ಅನಿಸ್ತಾ ಇದೆಯಾ? ಅಥವಾ ನಿಮ್ಮ ಕಾಲುಗಳಲ್ಲಿ ನೀಲಿ ಬಣ್ಣದ ನರಗಳು ಅಥವಾ ನರಗಳು ಊದಿರೋ ತರ ಏನಾದರೂ ಕಾಣಿಸ್ತಾ ಇದೆಯಾ? ಅಥವಾ ತುಂಬಾ ಹೊತ್ತು ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಅಥವಾ ತುಂಬಾ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋದ್ರಿಂದ ನಿಮ್ಮ ಕಾಲುಗಳಲ್ಲಿ ನೋವು ಅಥವಾ ಒತ್ತಡ ಏನಾದರೂ ಕಾಣಿಸ್ತಾ ಇದೆಯಾ? ಈ ಒಂದು ಸಮಸ್ಯೆಗಳನ್ನ ಜನ ತುಂಬಾ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಆದ್ರೆ ಇದಕ್ಕೆ ನಿಜವಾದ ಕಾರಣ ಏನು ಅಂತ ಹೇಳಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಇಲ್ಲದೆ ಇರುವಂತಹದಿರಬಹುದು ಅಥವಾ ನರಗಳ ದೌರ್ಬಲ್ಯ ಇರಬಹುದು. ಸೊ ಈ ಸಮಸ್ಯೆಯನ್ನ ನಾವು ತುಂಬಾ ಜನರಲ್ಲಿ ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಅದರಲ್ಲಿ IT-BTಗಳಲ್ಲಿ ಕೆಲಸ ಮಾಡುವಂತ, ತುಂಬಾ ಹೊತ್ತು ಕೂತ್ಕೊಂಡು ಕೆಲಸ ಮಾಡುವಂತವ್ರು ಇರಬಹುದು, ತುಂಬಾ ಹೊತ್ತು ನಿಂತ್ಕೊಂಡು ಕೆಲಸ ಮಾಡುವಂತವ್ರು ಇರಬಹುದು. ಈ ತರದ ಸಮಸ್ಯೆಗಳನ್ನ ಇತ್ತೀಚೆಗೆ ನಾವು ತುಂಬಾ ಕಾಣ್ತಾ ಇದ್ದೀವಿ. ಅದರಲ್ಲಿ ಯುವ ಜನತೆಯಲ್ಲಿ ನಾವು ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಸೊ ಹಾಗಿದ್ರೆ ಬನ್ನಿ ಈ ವಿಷಯದ ಬಗ್ಗೆ ನಾವು ಇನ್ನೂ ಹೆಚ್ಚು ತಿಳ್ಕೊಳ್ಳೋಣ. ಸರ್, ಇವಾಗ ನಾವು ನೋಡ್ತಾ ಇದ್ದೀವಿ ಈ ವೆರಿಕೋಸ್ ವೇನ್ಸ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬಾ ನಾವು ಕಾಣ್ತಾ ಇದ್ದೀವಿ. ಸ್ಪೆಷಲಿ ಯುವಕರಲ್ಲಿ ಕೂಡ ತುಂಬಾ ಕಾಣ್ತಾ ಇದ್ದೀವಿ. ಈಗಿನ ಕಾಲದ ಜನತೆ ತುಂಬಾ ಹೊತ್ತು ಕೂರೋದ್ರಿಂದ, ನೀವು ಹೇಳಿದ ಹಾಗೆ ತುಂಬಾ ಹೊತ್ತು ನಿಲ್ಲೋದ್ರಿಂದ, ಈಗಿನ ಜಾಬ್ ಅದೇ ತರನೇ ಇರ್ತವೆ, ಅವರ ಲೈಫ್ ಸ್ಟೈಲ್ ಆ ತರ ಇರುತ್ತೆ. ಮೇನ್ ಆಗಿ ಈಗ ಒಂದು ಹಂತದಲ್ಲಿ ಈಗ ನಾವು ಏನ್ ವೆರಿಕೋಸ್ ವೇನ್ ಅಂತ ಹೇಳ್ತೀವಿ ಅಂದ್ರೆ ರಕ್ತನಾಳಗಳ ಉಬ್ಬುವಿಕೆ. ಯಾಕಂದ್ರೆ ನಾವು ರಕ್ತನಾಳಗಳು ರಕ್ತ ಸಪ್ಲೈ ಮಾಡಿ ಆದ್ಮೇಲೆ ರಕ್ತವನ್ನು ಮೇಲೆತ್ತಿಕೊಂಡು ಹೋಗೋಕೆ ಹಂಗೆ ನೀರು ಕೆಳಗಡೆ ಬಂದ ಮೇಲೆ ಅದನ್ನ ಪಂಪ್ ಮಾಡಿ ಮೇಲೆ ಎತ್ಕೊಂಡು ಹೋಗ್ಬೇಕಾಗುತ್ತೋ, ಕೆಳಗಡೆ ಬರೋದು ಈಸಿ, ಮೇಲೆ ಹೋಗ್ಬೇಕಾದ್ರೆ ಪಂಪಿಂಗ್ ಇರುತ್ತೆ. ಆ ತರ ಪಂಪಿಂಗ್ ಮೆಕಾನಿಸಮ್ ಕೂಡ ನಮ್ಮ ದೇಹದಲ್ಲಿ ಇದೆ. ಅದಕ್ಕೆ ಸೆಫನಸ್ ವ್ಯಾಲ್ವ್ಸ್ ಅಂತ ಹೇಳ್ತಾರೆ. ಅದು ತೊಡೆ ಭಾಗದಲ್ಲಿ ಇರುತ್ತೆ, ಸೆಫನಸ್ ವೇನ್ ಒಳಗಡೆ ಇರುತ್ತೆ. ಅದು ಪಂಪಿಂಗ್ ಮಾಡಿ ಮೇಲ್ಗಡೆ ರಕ್ತವನ್ನ ಎತ್ತುತ್ತಾ ಇರುತ್ತೆ. ಸೊ ಅದಕ್ಕೂ ಒಂದು ಕಾರ್ಯಕ್ಕೆ ಒಂದು ಟೈಮ್ ಪೀರಿಯಡ್ ಅಂತ ಇರುತ್ತೆ. ಸೊ ಒಂದು ಟೈಮ್ ಆದ್ಮೇಲೆ ತುಂಬಾ ಹೊತ್ತು ನಿಲ್ಲೋದ್ರಿಂದ ಅದಕ್ಕೆ ಸುಸ್ತಾಗಿಬಿಟ್ಟು ತನ್ನ ಕಾರ್ಯಕ್ಷಮತೆಯನ್ನ ಕಮ್ಮಿ ಮಾಡುತ್ತೆ. ಈ ಕಾರ್ಯಕ್ಷಮತೆ ಕಮ್ಮಿ ಆಗಿರೋದು ಅಥವಾ ರಕ್ತನಾಳಗಳಲ್ಲಿ ಎಲ್ಲೋ ಬ್ಲಾಕ್ ಆಗಿರೋದು, ಈ ತರದ ಸಮಸ್ಯೆಗಳಿಂದಾಗಿ ಏನಾಗುತ್ತೆ, ಡೇ ಬೈ ಡೇ ರಕ್ತನಾಳಗಳು ದಪ್ಪ ಆಗ್ತಾ ಹೋಗುತ್ತೆ. ಅದು ಸರ್ಕ್ಯುಲೇಷನ್ ಸರಿಯಾಗಿ ಆಗದೆ, ರಕ್ತ ಸರ್ಕ್ಯುಲೇಷನ್ ಸರಿಯಾಗದೆ ಹೋಗುತ್ತೆ ಚೆನ್ನಾಗಿ, ಬಟ್ ಮೇಲ್ಗಡೆ ಬರೋದಿಲ್ಲ. ಅವಾಗ ಏನ್ ಮಾಡುತ್ತೆ ಅಂದ್ರೆ ಗ್ರಾವಿಟಿ ಇದರಿಂದಲಿ ಅದು ಸ್ಪೇಸ್ ನೋಡುತ್ತೆ. ಸೊ ಅವಾಗ ಫೆರಿಫರಲ್ ವೈನ್ಸ್ ಇರುತ್ತಲ್ಲ, ಅಲ್ಲಿ ಬಂದ್ಬಿಟ್ಟು ರಕ್ತ ಅಕ್ಯುಮುಲೇಟ್ ಆಗೋದ್ರಿಂದ ಡೈಲಿ ಬಂದು ಅದು ಒತ್ತಡ ಜಾಸ್ತಿ ಆಗೋದ್ರಿಂದಾಗಿ ಆ ರಕ್ತನಾಳಗಳ ಫೆರಿಫರಲ್ ರಕ್ತನಾಳಗಳ ಹೊರಗಡೆಯ ರಕ್ತನಾಳಗಳ ಅದರಲ್ಲಿ ವೇನ್ಗಳ ಎಲಾಸ್ಟಿಸಿಟಿ ಕಮ್ಮಿ ಆಗುತ್ತೆ. ಎಲಾಸ್ಟಿಸಿಟಿ ಕಮ್ಮಿ ಆಗೋದ್ರಿಂದ ಈಗ ರಬ್ಬರ್ ಹೆಂಗೆ ಎಳೆದು ಬಿಟ್ರೆ ಹೆಂಗೆ ಬಲ್ಜ್ ಆಗುತ್ತೆ, ಅದೇ ತರನೇ ಈಗ ಬಲೂನ್ ಎಳೆದು ಬಿಟ್ರೆ ಹೆಂಗೆ ಬಲ್ಜ್ ಆಗುತ್ತೋ ಅದೇ ತರನೇ ಇದು ಬಲೂನ್ ತರ ಊದ್ಕೊಂಡು ರಕ್ತ ಅಲ್ಲೇ ನಿಲ್ಲಕ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ವೆರಿಕೋಸ್ ವೇನ್ಸ್ ಅಂತ ಹೇಳಕ್ಕೆ ಏನೇನ್ ಲಕ್ಷಣಗಳಿದೆ ಅಥವಾ ಅರ್ಲಿ ಸೈನ್ಸ್ ನ ನಾವು ಯಾವ ತರ ಐಡೆಂಟಿಫಿಕೇಶನ್ ಮಾಡಬಹುದು ಸರ್? ಅರ್ಲಿ ಸೈನ್ಸ್ ಅಂತ ಅಂದ್ರೆ ಮೇನ್ ಆಗಿ ಸ್ವಲ್ಪ ಸ್ವೆಲ್ಲಿಂಗ್ ಬರುವಂತದ್ದು, ಕಾಲುಗಳು ಬಹಳ ಹೊತ್ತು ನಿಂತಾದ ತಕ್ಷಣನೇ ಸಂಜೆ ಹೊತ್ತಲ್ಲಿ ಸ್ವೆಲ್ಲಿಂಗ್ ಬರುವಂತದ್ದು, ಅಥವಾ ಸ್ವಲ್ಪ ಸ್ಟಿಫ್ನೆಸ್ ಬರುತ್ತೆ ಮಸಲ್ಗಳು, ಸಾಮಾನ್ಯವಾಗಿ ಲೋವರ್ ಲಿಮ್ಸ್ ಮಸಲ್ಗಳು ಸ್ವಲ್ಪ ಸ್ಟಿಫ್ ಬರುವಂತದ್ದು. ಆ ಒಂದು ಸಮಸ್ಯೆ ಅರ್ಲಿ ಸ್ಟೇಜಸ್ ಅಲ್ಲಿ ಕಾಣುತ್ತೆ. ಸೊ ಆವಾಗಲೇ ಎಚ್ಚೆಚ್ಕೊಂಡು ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಜಸ್ಟ್ ಬೈ ಯೋಗಾಸನಗಳು, ಅಂದ್ರೆ ಕಾಲು ಎಲವೇಟ್ ಮಾಡ್ಕೊಂಡು ಎಕ್ಸರ್ಸೈಸ್ ಗಳಲ್ಲಿ ಅದನ್ನ ಸರಿ ಮಾಡ್ಕೋಬಹುದು. ಬಟ್ ಇನ್ನು ನೆಗ್ಲೆಕ್ಟ್ ಮಾಡಿದಾಗ ಅದರದ್ದು ಪ್ರಾಮಿನೆಂಟ್ ಆಗಿ ಸಿಂಪ್ಟಮ್ಸ್ ಮತ್ತೆ ಸೈನ್ಸ್ ಆಲ್ರೆಡಿ ಬರಕ್ ಸ್ಟಾರ್ಟ್ ಆಗುತ್ತೆ. ಅದ್ರದ್ದು ಮೇನ್ ಸೈನ್ಸ್ ಅಂದ್ರೆ ನೀವು ಗ್ರೀನಿಶ್ ವೇನ್ಸ್, ಸ್ವಲ್ಪ ಬೆಳ್ಳಗಿನ ಮೈ ಬಣ್ಣದವರಿಗೆಲ್ಲ ಒಂದ್ ಸ್ವಲ್ಪ ಗ್ರೀನಿಶ್ ವೇನ್ಸ್ ಬಲ್ಜ್ ಆಗಿರೋಂಥದ್ದು ಕಾಣಿಸ್ಕೊಳುತ್ತೆ. ಅದಕ್ಕೆ ಅವರು ಸ್ವಲ್ಪ ರಕ್ತನಾಳಗಳಿಗೆ ನರಗಳು ಅಂತ ಹೇಳ್ತಾರೆ, ನರಗಳು ಬೇರೆ ಇರುತ್ತೆ ಬಟ್ ರಕ್ತನಾಳಗಳು ದಪ್ಪ ಆಗಿರುತ್ತವೆ. ಅದು ಅರ್ಲಿ ಸೈನ್ಸ್ ಅಲ್ಲಿ ಸ್ವಲ್ಪ ಗ್ರೀನಿಶ್ ಆಗಿ ಕಾಣುತ್ತೆ. ಅದು ಬರ್ತಾ ಬರ್ತಾ ಬಲ್ಜ್ ಆಗ್ಬಿಡುತ್ತೆ, ದಪ್ಪದ ಟೈಪ್ ಆಗ್ತದೆ, ಈಸಿಲಿ ವಿಸಿಬಲ್, ಕಣ್ಣುಗಳಿಗೆ ಕಾಣುತ್ತೆ. ಮತ್ತೆ ಹಾಗೆ ಅದು ಸ್ವಲ್ಪ ಮಟ್ಟಿಗೆ ಆ ಏರಿಯಾದ ಸ್ಕಿನ್ ಕೂಡ ಡಾರ್ಕ್ ಆಗ್ಬಹುದು. ಆ ಒಂದು ಸಮಸ್ಯೆಯಿಂದ ಯಾವಾಗ ಫ್ಲೂಯಿಡ್ ಅಕ್ಯುಮುಲೇಷನ್ ಆಗುತ್ತೆ ಅಲ್ಲಿರೋಂಥ ಟಿಶ್ಯೂಗೆ ಸ್ವಲ್ಪ ಮಟ್ಟಿಗೆ ಒತ್ತಡ ಹೇರ್ಬಿಟ್ಟು ಪೇನು ಆಗೋ ಸಮಸ್ಯೆಗಳು ಬರುತ್ತೆ. ಹಾಗೆ ಅದನ್ನ ಮತ್ತು ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಒಂದೊಂದು ಟೈಮ್ ಅದು ಇಚ್ಚಿಂಗ್ ಬರಕ್ ಸ್ಟಾರ್ಟ್ ಆಗುತ್ತೆ. ಬಲ್ಜ್ ಆದಂತ ರಕ್ತನಾಳಗಳು ಇಚ್ಚಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಒಂದೊಂದು ಟೈಮ್ ತಾನೇ ಸ್ಫೋಟ ಆಗುವಂತಹ, ಸ್ಫೋಟ ಅಂದ್ರೆ ರಕ್ತನಾಳಗಳೇ ಒಡಿಬಹುದು, ರಕ್ತ ಸೋರ್ಬಹುದು. ಇದು ವೆರಿಕೋಸ್ ವೇನ್. ನೆಕ್ಸ್ಟ್ ಅದು ಬ್ಲೀಡ್ ಆಗಕ್ ಸ್ಟಾರ್ಟ್ ಆಗುತ್ತೆ, ಅನ್ಕಂಟ್ರೋಲ್ ಬ್ಲೀಡಿಂಗ್ ಆಗ್ಬಹುದು. ಈ ತರ ಸಮಸ್ಯೆಗಳು ಅನೇಕ ಮುಂದೆ ಬರ್ತವೆ. ಸೊ ಅರ್ಲಿ ಸ್ಟೇಜ್ ಅಲ್ಲೇ ಏನ್ ಮಾಡಬಹುದು ಅಂತ ಅಂದ್ರೆ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಇನ್ನೊಂದು ನಮ್ಮ ಆಯುರ್ವೇದದ ಪ್ರಕಾರ ಗಿಡಮೂಲಿಕೆಗಳಿಂದ ಮಾಡಿದಂತಹ ಪ್ಯೂರ್ ಅಥೆಂಟಿಕಲಿ ಸಂಹಿತೆಗಳಲ್ಲಿ ಹೇಳಿದಂತಹ ಲ್ಯಾಬ್ ಅಲ್ಲಿ ಟೆಸ್ಟ್ ಆಗಿರಂತಹ ಪ್ರಾಡಕ್ಟ್ಸ್ ಗಳು ಸಿಗ್ತವೆ, ಮಲ್ಟಿ ಡ್ರಗ್ ಪ್ರಾಡಕ್ಟ್ಸ್ ಗಳು ಸಿಗ್ತವೆ. ಸೊ ಅವನ್ನ ಯೂಸ್ ಮಾಡೋದ್ರಿಂದಾಗಿ ನಾವು ಪ್ರಿವೆಂಟ್ ಮಾಡಬಹುದು, ಟ್ರೀಟ್ ಮಾಡಬಹುದು ಅರ್ಲಿ ಸ್ಟೇಜ್ ಗಳಲ್ಲಿ. ನಮ್ಮ ಆಯುರ್ವೇದ ಪ್ರಕಾರ ಈಗ ಮೇನ್ಲಿ ಹೇಳ್ಬೇಕನ್ನೋದಾದ್ರೆ ಆಯುರ್ವೇದ ಪ್ರಕಾರ ವಾತ ರಕ್ತ ಅಂತ ಹೇಳ್ತಾರೆ. ವಾತ ರಕ್ತ ಅಂದ್ರೆ ಈ ಸರ್ಕ್ಯುಲೇಷನ್, ಇಡೀ ದೇಹದ ಸರ್ಕ್ಯುಲೇಷನ್ ವಾತದಿಂದ ಕಂಟ್ರೋಲ್ ಆಗುತ್ತೆ. ವಾತನೇ ಅದೊಂದೇ ಇರೋದು ಚಲಗುಣ ಇರೋಂಥದ್ದು. ಎಲ್ಲಾ ಸೆಲ್ಸ್ ಎಲ್ಲದಕ್ಕೂ ಸತ ನ್ಯೂಟ್ರಿಷನ್ ತಲುಪೋದ್ರಿಂದಾಗಿ, ಸರ್ಕ್ಯುಲೇಷನ್ ಇಂದಾಗಿ ಎಲ್ಲ ಚಲನವಲಗಳು ವಾತದ ಮೇಲೆ ಇದಾಗಿರುತ್ತೆ. ನಮ್ಮ ದೈನಂದಿನ ಆಹಾರ ಪದ್ಧತಿ, ವಿಹಾರ ಪದ್ಧತಿ ಇಂದಾಗಿ ಏನಾಗುತ್ತೆ ಅಂದ್ರೆ ವಾತ ದುಷ್ಟಿ ಆಗ್ಬಿಟ್ಟು ಅದು ನೆಕ್ಸ್ಟ್ ರಕ್ತ ದುಷ್ಟಿ ಮಾಡಕತ್ತೆ. ವಾತದಿಂದ ರಕ್ತ ದುಷ್ಟಿ ಆಗ್ಬಿಟ್ಟು ಸೊ ವಾತ ರಕ್ತವಾಗಿ ಅದನ್ನ ನಾವು ಅರ್ಲಿ ಸ್ಟೇಜಸ್ ಅಲ್ಲಿ ವೆರಿಕೋಸ್ ವೇನ್ ಅಂತ ಹೇಳ್ತೀವಿ. ಅದರಿಂದಾಗಿ ನಮ್ಮ ಮೇನ್ ಫೋಕಸ್ ಏನಿರುತ್ತೆ ಆಯುರ್ವೇದದಲ್ಲಿ ಅಂದ್ರೆ ವಾತನೂ ಟ್ರೀಟ್ ಮಾಡೋದ್ರಿಂದ ರಕ್ತ ದುಷ್ಟಿನೂ ಟ್ರೀಟ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಬೇಕು. ಯಾವಾಗ ಸರಿ ಆಗುತ್ತೆ ಅಂದ್ರೆ ರಕ್ತ ಶುದ್ಧಿ ಮಾಡಿದಾಗ ಅದು ಸರಿಯಾಗ್ಬಿಟ್ಟು ಸರ್ಕ್ಯುಲೇಷನ್ ಚೆನ್ನಾಗುತ್ತೆ.
ಸೊ ನಮ್ದು ಈ ತರದ ಆಹಾರ ಮತ್ತೆ ವಿಹಾರ ಮತ್ತೆ ಔಷಧಿಗಳಿಂದ ನಮ್ಮ ಆಯುರ್ವೇದದಲ್ಲಿ ಪರಿಹಾರವನ್ನು ಕಂಡುಕೊಳ್ಬಹುದು. ಸರಿ, ಇದಕ್ಕೋಸ್ಕರ ಇವಾಗ ಬಿ ಬೆಟರ್ ಇಂದ ವೇನ್ ಊರ್ಜಾ ಅಂತ ಹೇಳ್ಬಿಟ್ಟು ಪ್ರಾಡಕ್ಟ್ ಬರುತ್ತೆ. ಸೊ ಈ ವೇನ್ ಊರ್ಜಾದಲ್ಲಿ ಅನೇಕ ಗಿಡಮೂಲಿಕೆಗಳನ್ನ ಬಳಸಿ ಈ ಒಂದು ಪ್ರಾಡಕ್ಟ್ ನ ತಯಾರು ಮಾಡಿರ್ತಾರೆ. ಸೊ ಏನೇನ್ ಗಿಡಮೂಲಿಕೆಗಳನ್ನ ಬಳಸಿರ್ತಾರೆ, ಸೊ ಆ ಗಿಡಮೂಲಿಕೆಗಳು ಈ ಒಂದು ವೆರಿಕೋಸ್ ವೇನ್ಸ್ ಪರಿಹಾರಕ್ಕೆ ಹೇಗೆ ಅದು ಸಹಾಯಕಾರಿಯಾಗಿದೆ ಸರ್? ನಾನು ಹೇಳಿದೆ ಈಗ ಆಲ್ರೆಡಿ, ಮೇನ್ ಆಗಿ ನಮ್ಮ ಸಂಹಿತೆಗಳಲ್ಲಿ ಹೇಳಿದ ಆಯುರ್ವೇದ ಹರ್ಬ್ಸ್ ಗಳನ್ನೇ ಬಿ ಬೆಟರ್ ಅಲ್ಲಿ ಇದಾವೆ ಆಲ್ಮೋಸ್ಟ್ ಎಲ್ಲವೂ. ಆ ಒಂದು ಕಾಂಬಿನೇಷನ್ ಹೇಗ್ ಮಾಡ್ತಾರೆ ಅಂತಂದ್ರೆ ಮೇನ್ ಆಗಿ ವಾತ ಮತ್ತೆ ಪಿತ್ತ ಮತ್ತೆ ರಕ್ತ ಶುದ್ಧೀಕರ ಡ್ರಗ್ಸ್ ಗಳನ್ನ ಕಾಂಬಿನೇಷನ್ ಮಾಡ್ತಾರೆ. ಅದರಲ್ಲಿ ಮೇನ್ ಆಗಿ ಈ ಒಂದು ಇದಕ್ಕೆ ಕಾಂಬಿನೇಷನ್ ಅಲ್ಲಿ ಮೇನ್ ಬರುವಂತದ್ದು ಅಮೃತ ಬಳ್ಳಿ. ಅಮೃತ ಬಳ್ಳಿ ಅಂದ್ರೆ ನಿಮ್ಗೆಲ್ಲ ಗುಡುಚಿ. ಸೊ ಅಮೃತ ಬಳ್ಳಿ ತಿಕ್ತ ರಸ ಪ್ರಧಾನವಾಗಿರುತ್ತೆ. ಅದು ಮೇನ್ ಆಗಿ ಪಿತ್ತ ಮತ್ತೆ ರಕ್ತವನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ಸಹಕಾರಿ ಆಗುತ್ತೆ ಮತ್ತೆ ಸರ್ಕ್ಯುಲೇಷನ್ ಅನ್ನು ಬಹಳ ಚೆನ್ನಾಗಿ ಮಾಡುತ್ತೆ. ಇಟ್ಸ್ ಎ ಮಾಡ್ಯುಲೇಟರ್, ಇಮ್ಯುನಿಟಿನೂ ಚೆನ್ನಾಗಿ ಕಾಪಾಡ್ಕೊಳ್ಳುತ್ತೆ. ಅದೊಂದು. ಮತ್ತೊಂದು ಏನಂತ ಅಂದ್ರೆ ಮೇನ್ ಆಗಿ ಮತ್ತೊಂದು ಡ್ರಗ್ ಅಂದ್ರೆ ಮಂಜಿಷ್ಟ. ಮಂಜಿಷ್ಟ ಇಸ್ ಅ ರಕ್ತ ಪ್ರಸಾದಕ. ರಕ್ತ ಪ್ರಸಾದಕ ಅಂದ್ರೆ ಅದು ರಕ್ತನ ಶುದ್ಧಿ ಮಾಡೋದು ಮತ್ತೆ ಅಲ್ಲಿ ನಾ ಹೇಳಿದ್ನಲ್ಲ ಡಿಸ್ಕಲರೇಷನ್ ಆಗಿರುತ್ತೆ ವೇನ್ಸ್ ಗಳನ್ನ ಅಂತ ಹೇಳಿ. ಮಂಜಿಷ್ಟದ ಮೇನ್ ಅಂದ್ರೆ ರಕ್ತ ಪ್ರಸಾದ ಮಾಡಿ ಇಟ್ಸ್ ಅ ವರ್ಣ್ಯ. ವರ್ಣ್ಯ ಅಂದ್ರೆ ನಾರ್ಮಲ್ ಕಲರ್ ಗೆ ಇವನ್ ಸ್ಕಿನ್ ಅರೌಂಡ್, ಅದು ಮಂಜಿಷ್ಟದ ಒಂದು ಮೇನ್ ಗುಣ ಇರುತ್ತೆ. ಅದು ಕೂಡ ಇದೆ. ಮತ್ತೆ ಹಾಗೆ ಈಗ ಬಿಲ್ವ ಇದೆ. ಬಿಲ್ವ ನಮ್ಮ ಹೇಳಿದೆ ಆಹಾರ ಪದ್ಧತಿಯಿಂದ ನಮ್ಮ ಡೈಜೆಷನ್ ಆಗಿ ಇಂಡೈಜೆಷನ್ ಇಂದ ಒಂದು ಪ್ರಾಬ್ಲಮ್ ಆಗ್ಬೋದು. ಅದು ಅಗ್ನಿನ ಸರಿ ಮಾಡುತ್ತೆ. ಅದು ಗ್ರಾಹಿ ಗುಣವನ್ನು ಹೊಂದಿರೋದ ಕಾರಣ ಡೈಜೆಷನ್ ಸರಿ ಮಾಡಿ ಮತ್ತೆ ಅಬ್ಸಾರ್ಪ್ಷನ್ ಲೆವೆಲ್ ಅನ್ನ ಚೆನ್ನಾಗಿ ಮಾಡಿಕೊಳ್ಳುತ್ತೆ. ಯಾವುದು ನಮ್ಮ ಬಿಲ್ವ. ನೆಕ್ಸ್ಟ್ ಶುಂಠಿ. ಶುಂಠಿನೂ ಅಷ್ಟೇ ದೀಪನ ಪಾಚನ ಮತ್ತು ಅದು ಸರ್ಕ್ಯುಲೇಷನ್ ಅನ್ನ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಹೊಂದುತ್ತೆ. ಹಾಗೆ ಇನ್ನ ಅಶ್ವಗಂಧ ಹೇಳಿದೆ. ಇಲ್ಲಿ ಆಲ್ರೆಡಿ ಎಲಾಸ್ಟಿಸಿಟಿ ಲಾಸ್ ಆಗಿರುತ್ತೆ, ಅದ್ರ ಸ್ಟ್ರೆಂತ್ ಕಮ್ಮಿ ಆಗಿರುತ್ತೆ. ಯಾವುದು ವೇನ್ಸ್ ಇಂದ ಅಂತ ಹೇಳಿ. ಬಲ ಅಂದ್ರೆ ಸ್ಟ್ರೆಂತ್ ಮತ್ತೆ ಅದ್ರ ಎಲಾಸ್ಟಿಸಿಟಿ ಇನ್ನ ಹೆಲ್ಪ್ ಮಾಡೋಂಥದ್ದು ಅಂದ್ರೆ ನಮ್ಮ ಅಶ್ವಗಂಧ. ಅದರಲ್ಲಿ ಮತ್ತೊಂದು ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಸಹಚರ ಅಂತ. ಸಹಚರ ಅಂತಂದ್ರೆ ಅದು ಮೇನ್ ಅಧೋಗತ ವಾತಕ್ಕೆ ಬಹಳ ಶ್ರೇಷ್ಠವಾಗಿರುತ್ತೆ. ಎಸ್ಪೆಷಲಿ ಲಿಮ್ಸಿಗೆ ಸಂಬಂಧಪಟ್ಟಂಗೆ ನಾವು ಇವನ್ ಕೇಸ್ ಆಫ್ ಗೃದ್ರಸಿ ಇರಲಿ, ರಕ್ತ ಸಮಸ್ಯೆಗಳಿರಲಿ, ಅಂದ್ರೆ ಸರ್ಕ್ಯುಲೇಷನ್ ಅನ್ನ ಚೆನ್ನಾಗಿ ಮಾಡಿ ಅದು ಇನ್ಫ್ಲಮೇಷನ್ ಆಂಟಿ ಇನ್ಫ್ಲಮೇಟರಿ ತರ ವರ್ಕ್ ಮಾಡಿ ಮೇನ್ ಆಗಿ ನಾ ಹೇಳಿದ್ನಲ್ಲ ಶೋತ ಮತ್ತೆ ಪೇನ್ ಇರುತ್ತಲ್ಲ ಅದನ್ನ ಕಮ್ಮಿ ಮಾಡಿ ಅಲಾಂಗ್ ವಿತ್ ಪುನರ್ನವ. ಇದು ಪುನರ್ನವನು ಅಷ್ಟೇ. ಅದು ಶೋತಹಾರ. ಶೋತಹಾರ ಅಂತಂದ್ರೆ ಅದು ಸ್ವೆಲ್ಲಿಂಗ್ ಕಮ್ಮಿ ಮಾಡುತ್ತೆ. ಹೇಗೆ ಸ್ವೆಲ್ಲಿಂಗ್ ಕಮ್ಮಿ ಮಾಡುತ್ತೆ ಅಂದ್ರೆ ಸರ್ಕ್ಯುಲೇಷನ್ ಅನ್ನ ಸರಿಯಾಗಿ ಮಾಡುತ್ತೆ. ಯಾವಾಗ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ತಾವ ಅಂದ್ರೆ ಬ್ಲಡ್ ವೆಸಲ್ಸ್ ವ್ಯಾಲ್ಯೂಸ್ ಚೆನ್ನಾಗಿ ಆ ವ್ಯಾಲ್ಯೂಸ್ ಫುಲ್ಲಿಂಗ್ ಕೆಪಾಸಿಟಿ ಅಂದ್ರೆ ಸ್ಟ್ರೆಂತ್ ಆಗಿ ಫುಲ್ಲಿಂಗ್ ಕೆಪಾಸಿಟಿ ಚೆನ್ನಾಗಿ ಮಾಡ್ಕೊಂಡು ಮತ್ತೆ ಎಲಾಸ್ಟಿಸಿಟಿನೂ ನಾರ್ಮಲ್ಸಿ ಬರುತ್ತೆ ವೇನ್ಸ್. ಸೊ ಓವರ್ ಆಲ್ ಆಗಿ ಮತ್ತೆ ಅದು ಗುಗ್ಗುಲು ಅಂತ ಹೇಳಿದೆ. ಗುಗ್ಗುಲು ಇಸ್ ಅ ವಾತಾಹಾರ. ಮೇನ್ ಆಗಿ ವಾತನ ಕಂಟ್ರೋಲ್ ಮಾಡಿ ಅದ್ರ ಮೂವ್ಮೆಂಟ್ಸ್ ಕಂಟ್ರೋಲ್ ಮಾಡುತ್ತೆ ಯಾವುದು ಗುಗ್ಗುಲು. ಸೊ ಓವರ್ ಆಲ್ ಕಾಂಬಿನೇಷನ್ ಈ ಸಿನಾರ್ಜಿಸಮ್ ಆಫ್ ಡ್ರಗ್ಸ್ ಇದೆ ಅಲ್ಲ, ಕಾಂಬಿನೇಷನ್ ಆಫ್ ಡ್ರಗ್ಸ್ ಒಂದು ಕೆಲಸ ಮಾಡದೆ ಮಲ್ಟಿಪಲ್ ಆಕ್ಷನ್ ಅನ್ನ ಟೈಮ್ ಅಲ್ಲಿ ಕೊಟ್ಕೊಂಡು ಸೊ ಇವನ್ ಅದು ಡ್ರಗ್ ನಾವು ಕೊಟ್ಟಿದ್ದೀವಿ, ಔಷಧಿಗಳನ್ನ ನಾವು ಕೊಟ್ಟಿದೀವಿ. ಆ ಔಷಧಿ ನಮ್ಮ ದೇಹದಲ್ಲಿ ಪಸರಿಸಬೇಕು ಅನ್ನೋದಕ್ಕೆ ಅದರಲ್ಲಿ ಗಿಡಮೂಲಿಕೆ ನಾ ಹೇಳಿದೆ ಶುಂಠಿ ಇದೆ, ಅದರಲ್ಲಿ ಬಿಲ್ವ ಇದೆ. ಇವನ್ ಅದು ನಾವು ತಿಂದಾದ ತಕ್ಷಣ ಡೈಜೆಷನ್ ಸರಿ ಮಾಡ್ಕೊಂಡು ಅದು ನಮಗೆ ಬೇಕಾದ ಬೆನಿಫಿಟ್ ಕೊಡೋದ್ರಲ್ಲಿ ಅದು ಶ್ರೇಷ್ಠವಾಗಿ ಕೆಲಸ ಮಾಡುತ್ತೆ. ಸೊ ಕಾಂಬಿನೇಷನ್ ಬಹಳ ಇಂಪಾರ್ಟೆಂಟ್. ಆ ಕಾಂಬಿನೇಷನ್ ಈ ಬಿ ಬೆಟರ್ ಔಷಧಿಯಲ್ಲಿ ಇದೆ. ಅದು ವೆರಿಕೋಸ್ ವೇನಿಗೆ ಉತ್ತಮ ಪರಿಹಾರ ಅಂತ ಹೇಳಿ. ಸೊ ಇದರಲ್ಲಿ ಇನ್ನೂ ಹೆಚ್ಚಿನ ಅಂದ್ರೆ 36ಕ್ಕೂ ಹೆಚ್ಚು ಗಿಡಮೂಲಿಕೆಗಳನ್ನು ಹೌದು ಇದೇ ಪ್ರಾಪರ್ಟಿ ಇರುವಂತಹ ಎಲ್ಲ ಸಾಮಾನ್ಯವಾಗಿ ಇದೇ ಪ್ರಾಪರ್ಟಿ ಅಂದ್ರೆ ವಾತಾಹಾರ, ರಕ್ತ ಶೋಧಕ ಅಂದ್ರೆ ವಾತ ಪಿತ್ತಹಾರ ಅಂಡ್ ಮೇನ್ಲಿ ರಕ್ತ ಶೋಧಕ ಪ್ರಾಪರ್ಟಿ ಇರುವಂತಹ ಅನೇಕ ಒಂದು ಗಿಡಮೂಲಿಕೆಗಳಿಗೆ ಇರಲ್ಲ, ಅನೇಕ ಗಿಡಮೂಲಿಕೆಗಳಿಗೆ ಇರುತ್ತೆ. ಈಗ ಯಾಕೆ ನಾವು ಸಿನಾರ್ಜಿಸಮ್ ಮಾಡ್ತೀವಿ ಅಂದ್ರೆ ಫಾರ್ ದ ಬೆಟರ್ ರಿಸಲ್ಟ್ಸ್. ಈಗಿನ ಒಂದು ಲೈಫ್ ಸ್ಟೈಲ್ ಅಲ್ಲಿ ಬೇಗನೆ ಹದಗೆಟ್ಟು ಹೋಗುತ್ತೆ ವೆರಿಕೋಸ್ ವೇನ್. ನಾ ಹೇಳಿದ್ನಲ್ಲ ಈಗ ಅದು ವೆರಿ ಸ್ಲೋ ಪ್ರೋಸೆಸ್ ಆಗಿತ್ತು ಆವಾಗ ನೋಡಿದಾಗ. ಬಟ್ ಯಾವಾಗ ನಾವು ಮಾಡುವಂತ ಕೆಲಸ ಕಾರ್ಯಗಳನ್ನು ಬಿಡೋದಿಲ್ಲ, ಇದಕ್ಕೆ ನಿಧಾನ ಅಂತ ಅಂದ್ರೆ ಕಾರಣಗಳನ್ನು ಬಿಡೋದಿಲ್ಲ, ಅವಾಗ ಬಹಳ ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಈಗ ಮಲ್ಟಿಪಲ್ ಡ್ರಗ್ಸ್ ಥೆರಪಿಯಿಂದಾಗಿ ಬೇಗನೆ ಅದನ್ನ ಕಂಟ್ರೋಲ್ ಮಾಡಬಹುದು ಮತ್ತೆ ಗುಣನೂ ಪಡಿಸಬಹುದು ಇನ್ ಅರ್ಲಿ ಸ್ಟೇಜಸ್. ಸೊ ನೀವ್ ಹೇಳ್ತಾ ಇರೋದು ಅಂತ ಹೇಳಿದ್ರೆ ಇದು ಮೇಲಿನಿಂದ ಸರಿಪಡಿಸುವಂತಹ ಒಂದು ಕಾಯಿಲೆ ಅಲ್ಲ, ಒಳಗಡೆಯಿಂದ ಹೀಲ್ ಮಾಡುವಂತಹ ಒಂದು ಕಾಯಿಲೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್. ಡೆಫಿನೆಟ್ಲಿ. ಯಾಕಂದ್ರೆ ಈಗ ನಾವು ಉಬ್ಬಿರಂತ ನರ ಅಂದ್ರೆ ಈಗ ರಕ್ತನಾಳದ ದಪ್ಪ ಆಗಿದೆ, ನೀವು ಅಲ್ಲಿ ಏನೋ ಒಂದು ಥೆರಪಿ ಮಾಡ್ತೀರಾ. ಎಕ್ಸಾಂಪಲ್ ಯು ಟೇಕ್, ಬ್ಲೇಮ್ ಮಾಡ್ತಾ ಇಲ್ಲ, ಎಕ್ಸಾಂಪಲ್ ಲೇಸರ್ ಥೆರಪಿ ಮಾಡ್ತೀರಾ, ಆ ರಕ್ತನಾಳ ಸರಿ ಆಯ್ತು, ಅರ್ಥ ಆಯ್ತಾ? ನಾನು ಹೇಳಿದೆ ಪೆಥಾಲಜಿಯಲ್ಲಿ ಏನಾಗುತ್ತೆ, ವ್ಯಾಲ್ಯೂಸಿನ ಸ್ಟ್ರೆಂತ್ ಕಮ್ಮಿ ಆಗಿರುತ್ತೆ, ಎಲಾಸ್ಟಿಸಿಟಿ ಕಮ್ಮಿ ಆಗಿರುತ್ತೆ, ಬ್ಲಡ್ ವೆಸಲ್ಸ್ ಇಂದು ಮತ್ತೆ ಕಾರಣಗಳು ಅದೇ ಆಗಿರುತ್ತೆ. ಮತ್ತೆ ಅಲ್ಲಿ ಉಬ್ಬಿದ್ದು ಹೋಯ್ತು, ಬೇರೆ ಕಡೆ ಉಬ್ಬುತ್ತೆ, ಬೇಕಾದಷ್ಟು ಇರುತ್ತೆ ಫೆರಿಫೆರಲ್ ವೆಸಲ್ಸ್. ಐ ಥಿಂಕ್ ವೆರಿಕೋಸ್ ಏನಂದ್ರೆ ಒಂದಿರೋದಿಲ್ಲ, ಹೊರಗಡೆ ತುಂಬಾ ರಕ್ತನಾಳಗಳಿರುತ್ತೆ. ಯಾಕಂದ್ರೆ ಎಲ್ಲಾ ಸೆಲ್ಸಿಗೂ ರಕ್ತ ಹೋಗುತ್ತೆ. ಅದೇ ತರ ಎಲ್ಲಾ ಸೆಲ್ಸ್ ಗಳಿಂದನೂ ಸಣ್ಣ ಸ್ಕಿನ್ನಿನ ಸೆಲ್ಸ್ ಇಂದ
ಇಂದಾನು ಸಹಿತ ರಕ್ತನ ಮತ್ತೆ ವಾಪಸ್ ಹೋಗ್ತಾ ಇರುತ್ತೆ. ಹಂಗಂತ ಮಲ್ಟಿಪಲ್ ಇರ್ತವೆ. ಅವಾಗ ನೀವು ಒಂದು ಲೋಕಲ್ ಥೆರಪಿಯಿಂದ ಆಗೋದಿಲ್ಲ. ಬಟ್ ನಾನು ಹೇಳ್ತೀನಿ ಆಯುರ್ವೇದದಲ್ಲಿ ತೈಲಗಳಿದಾವೆ, ಸ್ಪೆಸಿಫಿಕಲಿ ಈ ವೆರಿಕೋಸ್ ವೇನಿಗೆ ಅಂತಾನೆ ತೈಲಗಳಿದಾವೆ. ನಾ ಹೇಳಿದ್ನಲ್ಲ ಮಂಜಿಷ್ಟಾದಿ ತೈಲ, ಅದು ವರ್ಣ್ಯ ಸರ್ಕ್ಯುಲೇಷನ್ ಹೆಲ್ಪ್ ಮಾಡೋದು. ಇನ್ನು ಸಹಚರಾದಿ ತೈಲ ಅದು ಕೂಡ ಮೇನ್ ಆಗಿ ಸರ್ಕ್ಯುಲೇಷನ್. ನಾವ್ ಏನ್ ಮಾಡ್ತೀವಿ ಅದರಲ್ಲಿ ಸ್ಪೆಸಿಫಿಕ್ ಅಭ್ಯಂಗ ಅಂದ್ರೆ ಅಪ್ವರ್ಡ್ ಮೂವ್ಮೆಂಟ್ ಅಲ್ಲಿ ಅಭ್ಯಂಗಗಳು ಮಾಡ್ತೀವಿ. ಮತ್ತೆ ಇದು ಒಂದೇ ಮಾತ್ರ ಅಲ್ಲ, ಅದ್ರ ಜೊತೆಗೆ ಇಂಟರ್ನಲ್ ಮೆಡಿಸಿನ್ ಬಹಳ ಇಂಪಾರ್ಟೆಂಟ್. ನಾವು ಇಂಟರ್ನಲ್ಲಿ ಕೊಟ್ಟಾಗಲೇ ಮಾತ್ರ ಅದು ಇಂಟರ್ನಲ್ ಪ್ಯಾಥಾಲಜಿ ಸರಿಯಾಗುತ್ತೆ. ಅಂದ್ರೆ ಯಾವ ಕಾರಣದಿಂದ ಅಂದ್ರೆ ಹಾಳಾಗಿರುತ್ತೋ ಆ ಒಂದು ಇದು ಸಿಸ್ಟಮ್ ಅದು ಸರಿ ಆಗ್ಬೇಕು. ಈ ಬಿ ಬೆಟರ್ ವೇನ್ ಊರ್ಜಾ ಇದೆ ಅಲ್ವಾ ಸರ್, ಯಾವ ತರ ಸೇಫ್ಟಿನ ಕೊಡುತ್ತೆ? ಇದನ್ನ ನಾವ್ ಯಾವ ತರ ನಂಬಬಹುದು? ಈಗ ಒಂದು ಅಕ್ರೆಡಿಟೆಡ್ ಲ್ಯಾಬೊರೇಟರೀಸ್ ಇರ್ತವೆ, NABL ಅಂತ ಹೇಳ್ಬಹುದು. ಅದು ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಇಲ್ಲಿರಂತ ಯಾವುದೇ ಕೆಮಿಕಲ್ಸ್ ಇರೋದಿಲ್ಲ, ಹೆವಿ ಮೆಟಲ್ಸ್ ಇರೋದಿಲ್ಲ, ಮಿನರಲ್ಸ್ ಇರೋದಿಲ್ಲ. ಇದು ಪ್ಯೂರ್ ಆಯುರ್ವೇದಿಕ್ ಆಗಿರುತ್ತೆ, ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಈಗ ಸಿಂಪಲ್ ಆಗಿ ನಾ ಹೇಳ್ಬೇಕಂದ್ರೆ ಈ ವೆರಿಕೋಸ್ ವೇನಿಗೆ ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಳ್ಳಿ. ನಾ ಹೇಳಿದಂಗೆ ಯೋಗಾಭ್ಯಾಸ ಮತ್ತೆ ಎಕ್ಸರ್ಸೈಸ್ ಗಳನ್ನ ಡೈಲಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಹಾಗೆ ವೆರಿಕೋಸ್ ವೇನ್ ಅನ್ನೋದ್ರು ನಿಮ್ಮಲ್ಲಿ ಕಂಡು ಬಂದಲ್ಲಿ, ಅರ್ಲಿ ಸ್ಟೇಜಸ್ ಅಲ್ಲಿ ಕಂಡು ಬಂದಲ್ಲಿ ನೀವು ನಾನು ಈಗ ಬಿ ಬೆಟರ್ ವೇನ್ ಊರ್ಜಾ ಅಂತ ಒಂದು ಕಾಂಬಿನೇಷನ್ ಎಲ್ಲ ಒಳ್ಳೆ ಹರ್ಬ್ಗಳನ್ನ ಕಾಂಬೈನ್ ಮಾಡಿರಂತಹ ಒಂದು ಪ್ರಾಡಕ್ಟ್ ಇದೆ. ಹಾಗಾದ್ರೆ ಕಾಲುಗಳಲ್ಲಿರುವಂತಹ ಊತ ಇರಬಹುದು, ನೋವು ಇರಬಹುದು, ಒತ್ತಡ ಇರಬಹುದು, ಅದಕ್ಕೆಲ್ಲ ತಾತ್ಕಾಲಿಕ ಪರಿಹಾರವನ್ನ ಕಂಡುಹಿಡಿಯುವ ಬದಲು ಅದಕ್ಕೆ ಸರಿಯಾದ ಮಾರ್ಗವನ್ನ ಅಥವಾ ಸರಿಯಾದ ಕಾರಣವನ್ನ, ಮೂಲ ಕಾರಣವನ್ನ ಕಂಡುಹಿಡಿದು ಸಮಸ್ಯೆಗೆ ಪರಿಹಾರವನ್ನ ಕಂಡುಹಿಡಿಯೋದು ಮುಖ್ಯ ಅಂತ ಹೇಳ್ತಾ, ದೇಹದಲ್ಲಿ ಸರಿಯಾದ ರಕ್ತ ಸಂಚಾರ ಹಾಗೂ ಸಹಜ ಜೀವನ ಅಥವಾ ಉತ್ತಮ ಜೀವನ ಶೈಲಿಯನ್ನ ರೂಢಿಸಿಕೊಳ್ಳೋದ್ರಿಂದ ಈ ಎಲ್ಲಾ ಸಮಸ್ಯೆಯಿಂದ ಪರಿಹಾರವನ್ನ ಕಂಡುಹಿಡ್ಕೊಳ್ಬಹುದು ಅಂತ ಹೇಳ್ತಾ, ಈ ಎಲ್ಲಾ ಸಮಸ್ಯೆಗೆ ಅಥವಾ ವೆರಿಕೋಸ್ ವೇನ್ ಸಮಸ್ಯೆಗೆ ಆಯುರ್ವೇದ ಮೂಲದ ಬಿ ಬೆಟರ್ ವೇನ್ ಊರ್ಜಾ ಒಂದು ಸಹಾಯಕಾರಿಯಾಗಿ ಕೆಲಸ ಮಾಡ್ತಾ ಇದೆ. ಈ ಬಿ ಬೆಟರ್ ವೇನ್ ಊರ್ಜಾ ಸಂಪೂರ್ಣ ಆಯುರ್ವೇದಿಕ್ ಮೆಡಿಸಿನ್ ಆಗಿದ್ದು NABL ಲ್ಯಾಬ್ ಅಲ್ಲಿ ಟೆಸ್ಟ್ ಆಗಿದ್ದು ಹಾಗೂ 100% ಆಯುರ್ವೇದಿಕ್ ಇರುತ್ತೆ ಹಾಗೂ ಯಾವುದೇ ತರದ ಸೈಡ್ ಎಫೆಕ್ಟ್ಸ್ ಗಳು ಇರುವುದಿಲ್ಲ. ಇದು 36ಕ್ಕೂ ಹೆಚ್ಚು ಗಿಡಮೂಲಿಕೆಗಳನ್ನ ಹೊಂದಿದ್ದು ರಕ್ತ ಸಂಚಾರವನ್ನ ಮಾತ್ರವಲ್ಲದೆ ದೇಹದ ಎಲ್ಲಾ ಆರೋಗ್ಯ ಸಮಸ್ಯೆಗೆ ಪರಿಹಾರವನ್ನ ನೀಡುತ್ತೆ ಅಂತ ಹೇಳ್ತಾ, ಹಾಗೂ ಸ್ಕ್ರೀನ್ ಮೇಲೆ ಬರುತ್ತಿರುವಂತಹ ಈ ನಂಬರ್ಗೆ ಕರೆ ಮಾಡಿ ಹಾಗೂ www.bebetter.com ಗೆ ವಿಸಿಟ್ ಮಾಡಿ.